ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಯತೋ ಭೂತಾನಿ ಜಾಯಂತೆ ಯೇನ ಜೀವಂತಿ ತಾನ್ಯುತ ಯೋ ಹಂತಿ ಮೋಕ್ಷದಸ್ತೇಷಾಂ ತಂ ವಿಷ್ಣುಂ ಪ್ರಣಮಾಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ವಿಷ್ಣು ರಹಸ್ಯದ 39ನೇ ಅಧ್ಯಾಯದಲ್ಲಿ 39ನೇ ಶ್ಲೋಕ. 39ನೇ ಅಧ್ಯಾಯದ 39ನೇ ಶ್ಲೋಕ. ಪ್ರತ್ಯೇಕಂ ಖಂಡಷಟ್ಕಂ ತು ನವಸಾಹಸ್ರಯೋಜನಂ ಮರ್ಯಾದಾ ಪರ್ವತಾನಾಂ ತು ಅಷ್ಟಾನಾಮಪಿ ವಿಸ್ತೃತಿಃ. ಇಲಾವೃತ ಖಂಡ ಅಂತ ಏನು ಹಿಂದೆ ಹೇಳಿದ್ರು, ಈ ಇಲಾವೃತ ಖಂಡದ ದಕ್ಷಿಣ ಮತ್ತು ಉತ್ತರಗಳಲ್ಲಿ 6 ಖಂಡಗಳಿದ್ದಾವೆ. ಈ 6 ಖಂಡಗಳು ಕೂಡ ಹಿಂದೆ ಏನು ಹೇಳಿದ್ರು, ಇಲಾವೃತ ಖಂಡದ ಉತ್ತರದಲ್ಲಿ 3 ಪರ್ವತಗಳು, ಅಲ್ಲಿ ಹರಿವರ್ಷ, ಕಿಂಪುರುಷ ಖಂಡ, ಭಾರತ ಖಂಡ ಅಂತ 3 ಖಂಡಗಳು. ಹಾಗೆ ಉತ್ತರದಲ್ಲಿ ಲವಣ ಸಮುದ್ರ ಪರ್ಯಂತ ಇದೆ, ಅಲ್ಲಿ ನೀಲ, ಶ್ವೇತ, ಶೃಂಗವಾನ್ ಅಂತ 3 ಪರ್ವತಗಳು. ಅಲ್ಲಿ ಇರುವಂತದ್ದು 3 ಖಂಡಗಳು, ರಮ್ಯಕ ಖಂಡ, ಹಿರಣ್ಮಯ ಖಂಡ, ಕುರುಖಂಡ ಅಂತ ಹೀಗೆ ಒಟ್ಟು 6 ಖಂಡಗಳು. ಈ ಇಲಾವೃತ ಖಂಡದ ದಕ್ಷಿಣ ಉತ್ತರಗಳಲ್ಲಿ ಒಟ್ಟು ಏನು 6 ಖಂಡಗಳಿದ್ದಾವೆ, ಇದು ಒಂದೊಂದು ಕೂಡ 9,000 ಯೋಜನ ವಿಸ್ತಾರವುಳ್ಳವುಗಳಾಗಿದ್ದಾವೆ. ನವಸಾಹಸ್ರ ಯೋಜನಂ. ಖಂಡ ಷಟ್ಕಂತು 6 ಖಂಡಗಳು ಕೂಡ ಒಂದೊಂದು 9,000 ಯೋಜನ. ಈ 6 ಖಂಡಗಳಿಗೆ ಬೇಕಾದಂತಹ 6 ಗಡಿ ಪರ್ವತಗಳು ಮತ್ತು ಇಲಾವೃತ ಖಂಡದ ಪೂರ್ವ ಮತ್ತು ಪಶ್ಚಿಮದ ಗಡಿ ಪರ್ವತಗಳಾದ ಗಂಧಮಾದನ ಪರ್ವತ ಮತ್ತು ಮಾಲ್ಯವಂತ ಅನ್ನೋ ಪರ್ವತಗಳು, ಹೀಗೆ ಒಟ್ಟು 8 ಪರ್ವತಗಳು ಸೇರಿ ಅವುಗಳಾಗಲ ಒಂದೊಂದರಾಗಲ 2,000 ಯೋಜನ ಅಂತ ಹೇಳಿದ್ದಾರೆ. ಅಷ್ಟಾನಾಮಪಿ ವಿಸ್ತೃತಿ ಅಂತ. ಮರ್ಯಾದಾ ಪರ್ವತಾನಾಂತು ಅಷ್ಟಾನಾಮಪಿ, ಮರ್ಯಾದಾ ಪರ್ವತಗಳು ಒಟ್ಟು 8 ಪರ್ವತಗಳು, ಗಂಧಮಾದನ ಪರ್ವತ ಮತ್ತು ಮಾಲ್ಯವಂತ ಪರ್ವತಗಳು ಸೇರಿ 8 ಪರ್ವತಗಳಾಗ್ತವೆ. ಹಿಂದೆ ಹೇಳಿದ 6 ಪರ್ವತಗಳು ಗಡಿ ಪರ್ವತಗಳು ಜೊತೆಗೆ ಈ 2 ಪರ್ವತ, ಗಂಧಮಾದನ ಮತ್ತು ಮಾಲ್ಯವಂತ ಅನ್ನೋ ಪರ್ವತ, ಇವೆರಡು ಸೇರಿದ್ರೆ ಒಟ್ಟು 8 ಪರ್ವತ ಆಯ್ತು. ಈ 8 ಪರ್ವತಗಳು ಒಂದೊಂದು ಕೂಡ 2,000 ಯೋಜನ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಪ್ರತ್ಯೇಕಂ ಖಂಡ ಷಟ್ಕಂ ತು ನವಸಾಹಸ್ರ ಯೋಜನಂ.
ಮರ್ಯಾದಾ ಪರ್ವತಾನಾಂ ತು ಅಷ್ಟಾನಾಮಪಿ ವಿಸ್ತೃತಿಃ ದ್ವಿಸಹಸ್ರಂ ಯೋಜನಾನಾಂ ಪ್ರತ್ಯೇಕಂ ಪರಿಕೀರ್ತಿತಾ ದ್ವೀಪೇಷ್ವನ್ಯೇಷು ಖಂಡಾನಿ ಪ್ರತ್ಯೇಕಂ ಸಪ್ತ ಸಪ್ತತು ಖಂಡದ್ವಯಂ ಪುಷ್ಕರಸ್ಯ ನವಖಂಡಮಿದಂ ಸ್ಮೃತಂ. ಇನ್ನು ಬೇರೆ ಎರಡು ಖಂಡಗಳು ಸಪ್ತದ್ವೀಪಗಳ ಪೈಕಿ ಪುಷ್ಕರ ದ್ವೀಪದಲ್ಲಿ ಎರಡು ಖಂಡಗಳು, ಈ ಜಂಬೂ ದ್ವೀಪದಲ್ಲಿ 9 ಖಂಡಗಳು ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಒಟ್ಟು 6 ಖಂಡಗಳ ಬಗ್ಗೆ ಹೇಳಿದ್ರು. ಇದಲ್ಲದೆ ಈ ಸಪ್ತದ್ವೀಪಗಳ ಒಳಗೆ ಪುಷ್ಕರ ದ್ವೀಪ ಅಂತೇನಿದೆ, ಅದರಲ್ಲಿ 2 ಖಂಡಗಳಿದ್ದಾವೆ. ಜಂಬೂ ದ್ವೀಪದಲ್ಲಿ 9 ಖಂಡಗಳು, ಒಟ್ಟು 11 ಖಂಡಗಳಾಯಿತು. ಉಳಿದ 5 ದ್ವೀಪಗಳಲ್ಲಿ ಒಂದೊಂದರಲ್ಲಿ 7 ಖಂಡಗಳಿದ್ದಾವೆ. 7ನೇದಾದಂತಹ ಪುಷ್ಕರ ದ್ವೀಪದಲ್ಲಿ ಮಾತ್ರ 2 ಖಂಡಗಳು ಮಾತ್ರ ಇದ್ದಾವೆ. ಎಷ್ಟಾಯ್ತು? ಪುಷ್ಕರ ದ್ವೀಪದಲ್ಲಿ 2, ಜಂಬೂ ದ್ವೀಪದಲ್ಲಿ 9, 11. ಆಮೇಲೆ 5 ದ್ವೀಪಗಳಲ್ಲಿ ಒಂದೊಂದರಲ್ಲಿ 7 ಖಂಡಗಳು. 7 5 7 7 5 51. ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಕೇಳಿಸುತ್ತೆ. ಇದು 5 ಖಂಡಗಳಲ್ಲಿ 5 ದ್ವೀಪಗಳಲ್ಲಿ ಒಂದೊಂದರಲ್ಲಿ 7 ಅವಾಗ 35 ಖಂಡಗಳು ಪ್ಲಸ್ ಅದು 11 ಖಂಡಗಳು. ಆಮೇಲೆ ಪುಷ್ಕರ ದ್ವೀಪದಲ್ಲಿ ಮಾತ್ರ 2 ಖಂಡಗಳು. ಒಟ್ಟು 48 ಖಂಡಗಳಾಯ್ತು. ಇದನ್ನ ಭಾಗವತದ ಪಂಚಮ ಸ್ಕಂದದಲ್ಲಿ ಪ್ಲಕ್ಷಾದಿ ದ್ವೀಪಗಳಲ್ಲಿ ಇರ್ತಕ್ಕಂಥ ಖಂಡಗಳು, ಗಡಿಪರ್ವತಗಳು ಮತ್ತು ಅದರ ವಿಸ್ತಾರ, ಮಹಾನದಿಗಳು, ಇದರಲ್ಲಿ ಯಾರ್ಯಾರು ರಾಜರಿದ್ದಾರೆ ಅದನ್ನು ಕೂಡ ಭಾಗವತದಲ್ಲಿ ಹೇಳಿದ್ದಾರೆ. ಅದರಲ್ಲಿ ನೋಡ್ಕೊಳ್ಬಹುದು. ದ್ವೀಪೇಷ್ವನ್ಯೇಷು ಖಂಡಾನಿ ಪ್ರತ್ಯೇಕಂ ಸಪ್ತ ಸಪ್ತತು ಖಂಡದ್ವಯಂ ಪುಷ್ಕರಸ್ಯ ನವಖಂಡಮಿದಂ ಸ್ಮೃತಂ. ಒಟ್ಟು 48 ಖಂಡಗಳಾಯ್ತು. ಇವಾಗ ನಾರಾಯಣನ್ ಇದ್ದಾರಾ? ಇದೆ ಲಿಸ್ಟರ್ನಿಂಗ್ ಅಂತ ಬರ್ತಾ ಇದೆ. ಸರಿ. ಭುವರ್ಲೋಕಸ್ತು ಭೂಲೋಕಾದೂರ್ಧ್ವತೋ ಲಕ್ಷಯೋಜನಃ ಮಹೇಂದ್ರ ನಗರೀ ತಸ್ಮಾತ್
ಪಂಚಾಶಲ್ಲಕ್ಷ ಯೋಜನಾ ತದಧ್ಯರ್ಥೋ ಸ್ವರ್ಗಲೋಕಃ ತತೋದ್ಯರ್ಥಾಃ ಪರೇ ಸ್ಮೃತಾಃ ಮಹರ್ಜನಸ್ ಮಹರ್ಜನಸ್ತಪ ಮಹರ್ಜನಸ್ತಪಶ್ಚೇತಿ ಸಪ್ತಲೋಕಾಸ್ತದೂರ್ಧ್ವತಃ ಭೂಲೋಕಾತ್ತು ತಪೋ ಯಾವದ್ವೈಕುಂಠಂ ಸಪ್ತತಃ ಪರಂ ಯಾವದಂಡಕಟಾಹಂ ತದೂರ್ಧ್ವಂ ಊರ್ಧ್ವವ್ಯವಸ್ಥಿತಂ. ತುಂಬಾ ಏಕಾಗ್ರತೆಯಿಂದ ಕೇಳಿಸ್ಕೊಳ್ರಿ. ಭೂಲೋಕದಿಂದ ಮೇಲೆ 1,00,000 ಯೋಜನ ಭುವರ್ಲೋಕ ಇದೆ. ಭೂಮಿಯಿಂದ ಮೇಲೆ 50,00,000 ಯೋಜನದಲ್ಲಿ ಇಂದ್ರನ ಪಟ್ಟಣ ಅಮರಾವತಿ ಇದೆ. ಮಹೇಂದ್ರ ನಗರಿ ಅಂತ. ಇದು ಭೂಮಿಯಿಂದ ಮೇಲೆ 50,00,000 ಯೋಜನದಲ್ಲಿ ಇರುವಂಥದ್ದು ಇಂದ್ರನ ಪಟ್ಟಣ. 75,00,000 ಯೋಜನದ ಮೇಲೆ ಮಹರ್ಲೋಕ ಇದೆ. ಅಲ್ಲಿಂದ ಮೇಲೆ ತಪೋಲೋಕದವರೆಗೆ, ಅಂದ್ರೆ ಮಹರ್ಲೋಕ, ಜನೋಲೋಕ ಮತ್ತು ತಪೋಲೋಕ, 3 ಲೋಕಗಳು. ಒಂದೊಂದು ಕೂಡ ಒಂದಕ್ಕಿಂತ ಮೇಲೆ ಇನ್ನೊಂದು 1.5 ಪಟ್ಟು ದೂರದಲ್ಲಿದೆ. ತದಧ್ಯರ್ಥೋ ಸ್ವರ್ಗಲೋಕ ತಥೋದ್ಯರ್ಥ ಪರೇ ಸ್ಮೃತಾಃ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಭೂಲೋಕದ ಮೇಲೆ ವೈಕುಂಠದವರೆಗೆ ಇರುವಂತಹ ಲೋಕಗಳ ಸ್ಥಿತಿಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಜನಾರ್ದನ ವಿಠಲ, ಅಭಿನವ ಜನಾರ್ದನ ವಿಠಲರು ಒಂದು ಸುಳಾದಿಯಲ್ಲಿ ಹೇಳಿದ್ದಾರೆ ಈ ವಿಷಯವನ್ನ. ಸುರಲೋಕ ಭುವಿಗೆ 15,00,000 ದರಕಂದ ಅಗಲವು 50,000 ಸುರಲೋಕದತ್ತ 75,00,000 ಹರಲೋಕ ಕಂದ ಕೋಟೆರಡು 15,00,000 ಮೇಲೆ ಜನಲೋಕ ಕೋಟಿ 12,00,000 2 + 30,000 ಯೋಜನಾ ಅಂತ. ಒಂದು ನಿಮಿಷ. ಕೇಳಿಸ್ತಾ ಇಲ್ಲ ಆಚಾರ್ಯ. ವೆಯ್ಟ್ ಮಾಡು ಅಂತ ಹೇಳಿದ್ದಾರೆ. ಅಂದ್ರೆ ಸುರಲೋಕ ಭುವಿಗೆ 15,00,000 ಅಂತ ಹೇಳಿದ್ದಾರೆ. ಅಂದ್ರೆ 50,00,000 ಯೋಜನ ಸುರಲೋಕ ಮಹೇಂದ್ರ ನಗರಿ. ಅದನ್ನೇ ಇಲ್ಲಿ ಹೇಳಿದ್ದು, ಮಹೇಂದ್ರ ನಗರಿ ತಸ್ಮಾತ್ 15,00,000 ಯೋಜನಾ ಅಂತ. ಇದನ್ನೇ ಆ ಸುಳಾದಿಯಲ್ಲೂ ನಾವು ನೋಡಬಹುದು. ಆಮೇಲೆ ಅದರ ಕಂದ ಅಗಲವು 50,000, ಅದು ಅಗಲ ಹೇಳಿದ್ದಾರೆ. 50,000 ಯೋಜನ ಅಗಲ. ಸುರಲೋಕದತ್ತ 75,00,000, ಅಲ್ಲಿಂದ 75,00,000 ಯೋಜನದ ಮೇಲೆ ಮಹರ್ಲೋಕ ಇದೆ ಅಂತ. ಅದು ಕೂಡ ಸರಿಯಾಯ್ತು. ಅಲ್ಲಿಂದ ಮೇಲೆ ಜನಲೋಕ ಕೋಟಿ 12,00,000 2 + 30,000 ಯೋಜನ. ಅವಾಗ ಎಷ್ಟಾಯ್ತು? 32,000. 1,00,00,000 12,00,000 32,000 ಯೋಜನ ದೂರ ಇದೆ. ಇದು ವೈಕುಂಠ. ಅದನ್ನ ಇಲ್ಲೇನು ಹೇಳಿದ್ದಾರೆ? ಮಹಾಲೋಕ, ಜನೋಲೋಕ ಮತ್ತು ತಪೋಲೋಕಗಳು ಒಂದಕ್ಕಿಂತ ಒಂದು 1.5 ಪಟ್ಟು ಜಾಸ್ತಿ ದೂರದಲ್ಲಿದೆ ಅಂತ ಹೇಳಿದ್ದಾರೆ. 50,00,000 ಯೋಜನದ ಮೇಲೆ ಅಮರಾವತಿ. ತದಧ್ಯರ್ಥ ಅಂತಂದ್ರೆ ಅದರ 1.5 ಅಂದ್ರೆ 75,00,000 ಯೋಜನ.
ಸ್ವರ್ಗಲೋಕ. ಪರೇ ಅಂದ್ರೆ ಉಳಿದದ್ದು, ಅದರ ಮೇಲಿರುವಂತಹ ಮಹಾಲೋಕ, ಜನಲೋಕ, ತಪೋಲೋಕ, ಅವು ತತಃ ಅದ್ಯರ್ಧಾಹ, 1.5 ಅಷ್ಟು ಅಂದ್ರೆ 75 ಲಕ್ಷ ಯೋಜನದ ಮೇಲೆ. ಮಹರ್ಲೋಕ ಅದರ 1.5 ಅಷ್ಟು ಅಂದ್ರೆ 1,12,00,000 ಲಕ್ಷ 12,32,000. 50,000, 32,000ನಾ? ಹೌದು. ಜನಲೋಕ 1,12,32,000. 50,000 ಆಗ್ಬೇಕಲ್ಲ. 75 ಅದರ ಅರ್ಧ, ಅದರ 1.5 ಪಟ್ಟು ಅಂತಂದ್ರೆ 37,500. 5,000, 3,00,000. ಅಷ್ಟಾಗತ್ತೆ. ಹೌದು. ಆಮೇಲೆ ಮಹರ್ಲೋಕ, ಜನಲೋಕ, ತಪೋಲೋಕ, ತದೂರ್ಧ್ವತಃ ತಪೋಲೋಕದವರೆಗೆ, ಸತ್ಯಲೋಕ ಅಲ್ಲಿಗೆ 7 ಲೋಕಗಳು. ಭೂಲೋಕದಿಂದ ತಪೋಲೋಕದವರೆಗೆ ಅದ್ಯರ್ಧ, 1.5 ಅಷ್ಟು ವಿಸ್ತಾರ. ಸಪ್ತತಃ 7ನೇದಾದಂತಹ ಸತ್ಯಲೋಕದ ನಂತರ ಅಂಡಕಟಾಹಂ, ಯಾವತ್ ಬ್ರಹ್ಮಾಂಡ ಕರ್ಪದವರೆಗೆ ಊರ್ಧ್ವವ್ಯವಸ್ಥಿತಂ, ಮೇಲೆ ಇರ್ತಕ್ಕಂಥದ್ದು ವೈಕುಂಠ ಲೋಕ ಅಂತ. ಅದರ 3ರಷ್ಟು ಈಗೇನಾಯ್ತಲ್ಲ, 1,12,32,000 ಯೋಜನದ ಮೇಲೆ ಅದರ 3ರಷ್ಟು ದೂರ ಸತ್ಯಲೋಕ ಇದೆ. ಅದನ್ನೇ ಇಲ್ಲಿ ಇರುತಿಪ್ಪದು ಸ್ಥೂಲ ಕೋಟ 50 ಲಕ್ಷ ತರುವಾಯ ತಪೋಕೋಟಿ 68 ಲಕ್ಷ 2,50,000 ಯೋಜನೆ ಇರುವುದು ಕೆಳಗಿನದೊಂದು ಮ್ಯಾಲಿಪ್ಪ ದ್ವಿಪುರದೋನ್ನತವೆಲ್ಲ ಒಂದೇ ಸಮಾವೆನ್ನು ಅರಿವದು ಇಲ್ಲಿಗೆ ಸತ್ಯಲೋಕವು 2,6,25,000 ಯೋಜನದ ಮ್ಯಾಲಿಪ್ಪುದು ಸಿರಿಪತಿ ಮಹಿಮೆಯ ಅರಿದವರಾರಿನ್ನೋ ಸ್ವರಮಣ ಅಭಿನವ ಜನಾರ್ದನ ವಿಠ್ಠಲ ನಿರುತ ಈ ಪರಿಯಲ್ಲಿ ಸ್ಮರಿಸಿದವರ ಕಾವ ಸರಸಿಜೋದ್ಭವನ ಸುಪುರ 8,26,50,000 ಮ್ಯಾಲೆ ಇರುತಿಪ್ಪ ವೈಕುಂಠಪುರದ ಅಂತ. ಇದು ಅಭಿನವ ಜನಾರ್ದನ ವಿಠ್ಠಲರು ಮಾಡಿರ್ತಕ್ಕಂಥ ಸುಳಾದಿ. ಅವಾಗೇನಾಯ್ತು, ತಪೋ ಲೋಕಕ್ಕಿಂತ ಮೇಲೆ 68 ಲಕ್ಷ, 1,68,52,000 ಯೋಜನೆ. 52,000 ಯೋಜನ ತಪೋಲೋಕ. ಅಲ್ಲಿಂದ ಮೇಲೆ ಇಪ್ಪುದು ಸತ್ಯಲೋಕ 2,06,25,000 ಯೋಜನದ ಮ್ಯಾಲೆ, ಅಂದ್ರೆ 2 ಕೋಟಿ ಅಂದ್ರೆ 4 ಕೋಟಿ, 4 ಕೋಟಿ 6,25,000 ಕರೆಕ್ಟ್. 4,06,25,000 ಯೋಜನ ಮೇಲೆ ಇರುವಂತದ್ದು ಸತ್ಯಲೋಕ. ಅದಕ್ಕೂ ಮೇಲೆ ವೈಕುಂಠ 8,02,00,000 ಅಂದ್ರೆ 12 ಲಕ್ಷ. 26 ಅಂದ್ರೆ 12, 8,12,50,000 ಆಯ್ತು. ಇದು ವೈಕುಂಠ. ಮಹೇಂದ್ರ ನಗರಿ ಭುವರ್ಲೋಕಸ್ತು ಭೂಲೋಕಾದೂರ್ಧ್ವತ್ತೋ 1,00,000 ಯೋಜನ ಮಹೇಂದ್ರ ನಗರಿ ತಸ್ಮಾತ್ 50 ಲಕ್ಷ ಯೋಜನ ತದದ್ಯರ್ಧೋ ಸ್ವರ್ಗಲೋಕಸ್ತತೋದ್ಯರ್ಧಾ ಪರೇ ಸ್ಮೃತಾಃ ಮಹರ್ಜನ ತಪಶ್ಚೇತಿ 7 ಲೋಕಾಸ್ತದೂರ್ಧ್ವತಃ ಭೂಲೋಕಾತ್ತು ತಪೋ ಯಾವದ್ವೈಕುಂಠಂ 7 ತತ್ಪರಂ ಯಾವದಂಡಕಟಾಹಂ ತದೂರ್ಧ್ವಂ ಊರ್ಧ್ವವ್ಯವಸ್ಥಿತಂ. ಮಧ್ಯಭಾಗಃ ಶ್ರೀಯಃ ತತ್ರ ಸತು ಲೋಕಃ ಸನಾತನಃ ಮುಕ್ತಾ ಏವ ರಮಂತೇತ್ರ ಪುನರಾವೃತ್ತಿವರ್ಜಿತಾಃ ಭೂ ದುರ್ಗಾಭಾಗಕೌ ತತ್ರ ದಕ್ಷಿಣೋತ್ತರತಃ ಸ್ಥಿತೌ. ಈ ವೈಕುಂಠದಲ್ಲಿ ಈಗೇನು ಇಷ್ಟು ಮೇಲೆ ಎತ್ತರದಲ್ಲಿ ವೈಕುಂಠ ಇದೆ ಅಂತ ಹೇಳಿದ್ರು, ಈ ವೈಕುಂಠದಲ್ಲಿ ಶ್ರೀಭಾಗ
ಭೂಭಾಗ, ದುರ್ಗಾಭಾಗ ಅಂತ 3 ಭಾಗಗಳಿದ್ದಾವೆ. ಇದರಲ್ಲಿ ಶ್ರೀಭಾಗ ಅನ್ನೋದು ಮಧ್ಯದಲ್ಲಿದೆ. ಆ ಶ್ರೀಭಾಗದ ದಕ್ಷಿಣ ಭಾಗದಲ್ಲಿ ಭೂಭಾಗ ಇದೆ, ಉತ್ತರ ಭಾಗದಲ್ಲಿ ದುರ್ಗಾಭಾಗ ಇದೆ. ಆ ಶ್ರೀಭಾಗ ಏನಿದೆ ಅಲ್ಲ ಮಧ್ಯದಲ್ಲಿ, ಅದು ಅನಾದಿ ನಿತ್ಯ. ಉಳಿದ 2 ದಕ್ಷಿಣದಲ್ಲಿರ್ತಕ್ಕಂತಹ ಭೂಭಾಗ ಮತ್ತು ಉತ್ತರದಲ್ಲಿರ್ತಕ್ಕಂತಹ ದುರ್ಗಾಭಾಗ 2 ಪ್ರಳಯ ಕಾಲದಲ್ಲಿ ನಾಶವಾಗ್ತದೆ. ಈ ಮಧ್ಯದಲ್ಲಿರ್ತಕ್ಕಂತಹ ಶ್ರೀಭಾಗ ಏನಿದೆ ಅದು ಮಾತ್ರ ಅನಾದಿ ನಿತ್ಯವಾಗಿರ್ತದೆ. ಅಲ್ಲಿಗೆ ಮುಕ್ತರು ಮಾತ್ರ ಹೋಗಿ ವಾಸ ಮಾಡ್ತಾರೆ. ಲಿಂಗದೇಹವನ್ನ ತ್ಯಾಗ ಮಾಡಿ ಇನ್ನು ಮುಂದೆ ಮತ್ತೆ ಸಂಸಾರಕ್ಕೆ ಬರದೇ ಇರತಕ್ಕಂತಹ ವ್ಯಕ್ತಿಗಳು, ಸ್ವರೂಪ ದೇಹದಿಂದ ಇರತಕ್ಕಂತಹ ಮುಕ್ತರೇನಿದ್ದಾರೆ ಅವರು ಮಾತ್ರ ಅಲ್ಲಿ ವಾಸ ಮಾಡ್ತಾರೆ. ಅವರಿಗೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ, ಬೇರೆ ಯಾರಿಗೂ ಅಲ್ಲಿ ಪ್ರವೇಶ ಇಲ್ಲ. ಅದು ಶ್ರೀಭಾಗ, ನಿತ್ಯವಾದಂಥದ್ದು, ಮುಕ್ತರು ಮಾತ್ರ ವಾಸ ಮಾಡಿಕೊಂಡಿರುವಂತಹ ಭಾಗ. ಮಧ್ಯಭಾಗ ಶ್ರೀಯಸ್ತತ್ರ ಸತು ಲೋಕಃ ಸನಾತನಃ ಮುಕ್ತಾಯೇ ವರಮಂತೇತ್ರ ಪುನರಾವೃತ್ತಿವರ್ಜಿತಾಃ ಭೂ ದುರ್ಗಾ ಭಾಗಕೌ ತತ್ರ ದಕ್ಷಿಣೋತ್ತರತಸ್ಥಿತೌ ಆರಾಧಿತೋ ಅಸ್ತಿಯೈರ್ವಿಷ್ಣುಃ ನಾನಾ ಪುಣ್ಯೋಚ್ಚಯೈರ್ನರೈಃ ನಿವಸಂತಿ ತಯೇವಾತ್ರ ಕ್ಷೀಣೇ ಪುಣ್ಯೇ ಪತಂತ್ಯಧಃ. ಇನ್ನು 2 ಭಾಗಗಳಿದ್ದಾವಲ್ಲ, ಭೂಭಾಗ ಮತ್ತು ದುರ್ಗಾಭಾಗ. ವೈಕುಂಠದಲ್ಲೇ ಇರತಕ್ಕಂತಹ ಭಾಗಗಳು. ಈ ಭಾಗಗಳಿಗೂ ಕೂಡ ಉತ್ತಮರಾದ ಜೀವರು ಮಾತ್ರ ಹೋಗಲಿಕ್ಕೆ ಸಾಧ್ಯ. ಯಾವ ಜೀವಿಗಳು ಉತ್ತಮ ಸತ್ಕರ್ಮಾಚರಣ ರೂಪವಾದ ಉತ್ಕಟವಾದ ಪುಣ್ಯವನ್ನ ಸಂಪಾದನೆ ಮಾಡಿದ್ದಾರೋ ಅವರು ಮಾತ್ರ ಈ ವೈಕುಂಠದ ಭೂಭಾಗ ಮತ್ತು ದುರ್ಗಾ ಭಾಗಗಳಲ್ಲಿ ವಾಸ ಮಾಡ್ತಾರೆ. ಅಲ್ಲಿರುವಾಗ ಅದೇ ರೀತಿಯಾದ ಉತ್ಕಟವಾದ ಪುಣ್ಯಕರ್ಮಾಚರಣ ರೂಪವಾದ ಭಗವಂತನ ಉಪಾಸನೆಯಲ್ಲಿ ತೊಡಗಿರ್ತಾರೆ. ಒಂದು ವೇಳೆ ಆ ಸಮಯದಲ್ಲಿ ಏನಾದರೂ ಪುಣ್ಯಕರ್ಮಾಚರಣ ಮಾಡೋ ಭಗವಂತನ ಉಪಾಸನೆಯನ್ನ ಮಾಡೋದ್ರಲ್ಲಿ ಏನಾದರೂ ಕೊರತೆ ಉಂಟಾದರೆ ಆವಾಗ ಅವರು ಅದಕ್ಕಿಂತ ಕೆಳಗಿನ ಲೋಕಗಳಲ್ಲಿ ಬಂದು ಬೀಳ್ತಾರೆ. ಅದಕ್ಕಿಂತ ಕೆಳಗಿನ ಲೋಕ ಅಂದ್ರೆ ಸತ್ಯಲೋಕ, ಅದಕ್ಕಿಂತ ಕೆಳಗೆ ಜನೋಲೋಕ, ಮಹಾರ್ಲೋಕ, ಹೀಗೆ ಕೆಳಗೆ ಬಂದು ಬೀಳ್ತಾರಂತೆ. ಹಾಗಾಗಿ ಇದು ಅನಿತ್ಯ ಲೋಕ. ಇವರು ಲಿಂಗದೇಹ ಉಳ್ಳವರು ಇವರೆಲ್ಲ. ಭೂಭಾಗ ದುರ್ಗಾಭಾಗಗಳಲ್ಲಿ ಪ್ರಾಯ ಅಪರೋಕ್ಷ ಜ್ಞಾನ ಬಂದ ನಂತರದಲ್ಲಿ, ಅಪರೋಕ್ಷ ಜ್ಞಾನಾನಂತರದಲ್ಲಿ ಪ್ರಾರಬ್ಧ ಕರ್ಮವನ್ನ ಭೋಗ ಮಾಡಲಿಕ್ಕೆ ಅಂತೇನಿರ್ತಾರಲ್ಲ ಅಂಥವ್ರು ಅಪರೋಕ್ಷ ಜ್ಞಾನಿಗಳು. ಪ್ರಾರಬ್ಧ ಕರ್ಮಗಳನ್ನ ಭೋಗ ಮಾಡ್ಲಿಕ್ಕೋಸ್ಕರ ಅವರಿನ್ನೂ ಸಂಸಾರದಲ್ಲಿ ಇರ್ತಾರಷ್ಟೇ. ಅಂತಹ ಜೀವರು ಮಾತ್ರ ಉತ್ತಮವಾದ ಅತ್ಯುತ್ಕಟವಾದ ಪುಣ್ಯಕರ್ಮಾಚರಣೆಗಳ ಫಲವಾಗಿ ಮಹಾಪ್ರಳಯ ಆಗೋವರೆಗೆ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ವೈಕುಂಠದಲ್ಲೇ ವಾಸ ಮಾಡ್ತಾರೆ, ಭೂಭಾಗ ಮತ್ತು ದುರ್ಗಾಭಾಗಗಳಲ್ಲಿ. ಮಹಾಪ್ರಳಯ ಆದಮೇಲೆನೆ ಮೋಕ್ಷ. ಅಲ್ಲಿವರೆಗೆ ಅವ್ರಿಗೆ ಈ ಯಾವುದದು ಲಿಂಗದೇಹ ಭಂಗ ಆಗೋದಿಲ್ಲ. ಆದರೆ ಉತ್ತಮ ಸತ್ಕರ್ಮಾಚರಣೆಗಳನ್ನ ಮಾಡ್ತಾ ಭಗವಂತನ ಉಪಾಸನೆಯನ್ನ ಮಾಡ್ತಾ ವೈಕುಂಠದಲ್ಲೇನೆ ಭೂಭಾಗ ಮತ್ತು ದುರ್ಗಾಭಾಗಗಳಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ಒಂದು ವೇಳೆ ಆ ಭೂಭಾಗ ದುರ್ಗಾಭಾಗಗಳಲ್ಲಿ ವಾಸ ಮಾಡ್ಕೊಂಡಿರುವಾಗ ಅವರು ಮಾಡುವ ಸತ್ಕರ್ಮಾಚರಣೆಯಲ್ಲಿ ಭಗವಂತನ ಉಪಾಸನೆಯಲ್ಲಿ ಏನಾದರೂ ಸ್ವಲ್ಪ ಕೊರತೆ ಆಯಿತು ಅಂದ್ರೆ ಆವಾಗ ಕೆಳಗಿನ ಲೋಕಕ್ಕೆ ಬರ್ತಾರೆ. ಸಾಮಾನ್ಯವಾಗಿ ದೇವತೆಗಳು ಮಾತ್ರ ಅಲ್ಲಿ ವಾಸ ಮಾಡೋದು. ವ್ಯಾಪ್ತೋಪಾಸಕರಾಗಿರ್ತಕ್ಕಂತಹ ದೇವತೆಗಳು ಮಾತ್ರ ಈ ಲೋಕಕ್ಕೆ ಬರ್ತಾರೆ.
ಅದರಲ್ಲೂ ದುರ್ಗಾಭಾಗಕ್ಕೆ ಭೂಭಾಗಕ್ಕೆ ಬರುವುದಕ್ಕಿಂತ ಕಿಂಚಿತ್ ಅಲ್ಪ ಯೋಗ್ಯತೆ ಉಳ್ಳವರೇ ಬ್ರಹ್ಮ ಸಾಕ್ಷಾತ್ಕಾರ ಪಡೆದ ನಂತರದಲ್ಲಿ ಅವರು ಜ್ಞಾನಿಗಳು ಅಂತ ಕರೆಸ್ಕೊಳ್ತಾರೆ. ಅಂಥವರನ್ನ ಋತೆ ದೇವಾನ್ ಪರಬ್ರಹ್ಮ ಕಪ್ಪುಮಾನ್ ಪ್ರಾಪ್ನುಯಾತ್ ಕ್ವಚಿತ್ ಯದ್ಯಪಿ ಬ್ರಹ್ಮದೃಷ್ಟಿ ಸ್ಯಾತ್ ಬ್ರಹ್ಮಲೋಕಮವಾಪ್ನುಯಾತ್. ವಾಯುದೇವರು ಜ್ಞಾನಿಗಳಾದಂತಹ ಜೀವರನ್ನ ಅವರವರ ಯೋಗ್ಯತಾನುಗುಣವಾದ ಲೋಕಗಳಿಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಕೆಲವರು ಸತ್ಯಲೋಕದಲ್ಲಿ, ಕೆಲವರು ವೈಕುಂಠದಲ್ಲೇ ಭೂಭಾಗ ಮತ್ತು ದುರ್ಗಾಭಾಗಗಳಲ್ಲಿ ವಾಸ ಮಾಡ್ತಾರೆ. ಇವ್ರನ್ನೆಲ್ಲ ಅವರವರ ಯೋಗ್ಯತಾನುಸಾರವಾಗಿ ಇವರು ವಾಯುದೇವರು ಅವರನ್ನ ಕರ್ಕೊಂಡು ಹೋಗಿ ಅಲ್ಲಲ್ಲಿ ಇಡ್ತಾರೆ. ಒಂದು ವೇಳೆ ಅವರು ಪುಣ್ಯ ಕಡಿಮೆ ಆಯ್ತು ಅಂದ್ರೆ ಅಧಪ್ಪತತಿ ಅಂತ ಹೇಳಿದ್ದಾರೆ. ಸಂಸಾರದಲ್ಲಿ ಬೀಳ್ತಾರೆ ಪುನಃ ಬಂದು ಅಂತ. ಸಂಸಾರದಲ್ಲಿ ಬಂದು ಬೀಳ್ತಾರೆ ಅಂತಂದ್ರೆ ಅಧಪ್ಪತತಿ ಅಂದ್ರೆ ಈ ಭೂಲೋಕದಲ್ಲಿ ಸಂಸಾರದಲ್ಲಿ ಬಂದು ಬೀಳ್ತಾರೆ ಅಂತ ಅರ್ಥ ಇಟ್ಕೊಳ್ಬಾರ್ದು. ಸ್ವರ್ಗಾದಿ ಲೋಕಗಳನ್ನ ಪಡಿತಾರೆ ಅಂತ ಇಟ್ಕೊಳ್ಬೇಕು. ಮೇಲಿನ ಲೋಕ ಏನಿದೆ ಆ ವೈಕುಂಠದಲ್ಲಿ ಅವ್ರೇನಾದ್ರೂ ಸ್ವಲ್ಪ ಪುಣ್ಯ ಮಾಡೋದ್ರಲ್ಲಿ ಸ್ವಲ್ಪ ಏನಾದ್ರೂ ಕೊರತೆ ಉಂಟಾಯ್ತು ಅಂದ್ರೆ ಅದಕ್ಕಿಂತ ಕೆಳಗೆ ಲೋಕ ಸತ್ಯಲೋಕಕ್ಕೆ ಬರ್ತಾರೆ ಕೆಲವರು. ಇನ್ನೂ ಕಡಿಮೆ ಆಯ್ತು ಅಂತಂದ್ರೆ ಅದಕ್ಕಿಂತ ಕೆಳಗೆ ಮಹಾಲೋಕ, ಜನಲೋಕ, ತಪೋಲೋಕ, ಹೀಗೆ ಬೇರೆ ಬೇರೆ ಲೋಕಗಳಲ್ಲಿ ಬಂದು ಬೀಳ್ತಾರೆ ಅಂತ ಅರ್ಥ ಹೊರತು ಸಂಸಾರಕ್ಕೆ ಬರ್ತಾರೆ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ವೈಕುಂಠದಲ್ಲಿ ಭೂಭಾಗ ಮತ್ತು ದುರ್ಗಾಭಾಗಗಳಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಅಂದ ಮೇಲೆ ಅವರು ಉತ್ತಮ ಮಟ್ಟದ ಜೀವರೇ. ಅವರು ಭಗವಂತನ ಉಪಾಸನೆಯನ್ನ ಉಚ್ಚ ಮಟ್ಟದಲ್ಲಿ ಮಾಡೋ ಅರ್ಹತೆ ಇರುವಂತವರೇ ಅವರು. ಅಪರೋಕ್ಷ ಜ್ಞಾನಿಗಳು. ಹೀಗಿರುವಾಗ ಅವರು ಮತ್ತೆ ಸಂಸಾರಕ್ಕೆ ಬರೋದು ಅಂತಿಲ್ಲ. ಅದಕ್ಕೆ ಅಧಪ್ಪತಂತಿ ಅಂತ ಏನಿದೆ, ಪತಂತ್ಯದಹ ಅಂತನ್ನೋ ಶಬ್ದಕ್ಕೆ ಕೆಳಗಿನ ಲೋಕಗಳಿಗೆ ಬಂದು ಬೀಳ್ತಾರೆ ಅಂತ ಅಷ್ಟೇ ಅರ್ಥ. ಮತ್ತೆ ಸಂಸಾರಕ್ಕೆ ಬಂದು ಬೀಳ್ತಾರೆ ಅಂತ ಅರ್ಥ ಅಲ್ಲ. ಅದಕ್ಕಿಂತ ಕೆಳಗಿನ ಲೋಕಗಳು ಅಂದ್ರೆ ಸ್ವರ್ಗಕ್ಕಿಂತ ಮೇಲಿನ ಲೋಕಗಳು, ತಪೋಲೋಕದವರೆಗಿನ ಲೋಕಗಳು, ಸತ್ಯಲೋಕದವರೆಗಿನ ಲೋಕಗಳು, ಅಲ್ಲಿ ವಾಸ ಮಾಡ್ತಾರೆ ಅಂತ ಅರ್ಥ ಮಾಡಬೇಕು. ಈಗ ಉದಾಹರಣೆಗೆ ಜಯ ವಿಜಯರು ವೈಕುಂಠದ ದ್ವಾರದಲ್ಲಿದ್ದರು. ವಿಷ್ಣು ಪಾರ್ಷದರು ಸನಕಾದಿಗಳ ಶಾಪ ನಿಮಿತ್ತವಾಗಿ ಅವರಿಗೆ ಅಸುರ ಜನ್ಮ ಬಂತು. ಇದು ಕೆಲವು ವಿಶೇಷ ಅಷ್ಟೆ, ಎಲ್ರಿಗೂ ಅಲ್ಲ. ಇದು ಸಾಮಾನ್ಯವಾಗಿ ನಿಯಮ ಏನು, ಅವರು ಕೆಳಗಿನ ಲೋಕ ಅಂದ್ರೆ ಜನಲೋಕ, ತಪೋಲೋಕಗಳಿಗೆ ಬರ್ತಾರೆ ಅಂತ. ಕೆಲವು ವಿಶೇಷ ಶಾಪಾದಿ ನಿಮಿತ್ತವಾಗಿ ಒಂದು ಅಂಶದಿಂದ ಭೂಲೋಕದಲ್ಲಿಯೂ ಹುಟ್ಟೋದುಂಟು. ಅದಕ್ಕೆ ಜಯ ವಿಜಯರು ಸಾಕ್ಷಿ. ಇದೆಲ್ಲ ಸೂಕ್ಷ್ಮವಾದ ವಿಷಯಗಳು. ಅದನ್ನು ನಾವು ಶಾಸ್ತ್ರಗಳಲ್ಲಿ ಅಲ್ಲಲ್ಲಿ ಹೇಳಿರ್ತಾರೆ. ಅದನ್ನ ಗುರುಗಳ ಮೂಲಕವಾಗಿ ನಾವು ತಿಳ್ಕೊಳ್ಬೇಕು. ಎಲ್ಲಾ ನಿಯಮಗಳು ಕೂಡ ಸರ್ವೇ ನಿಯಮಾಹ ಸಾಪವಾದಾಹ ಅಂತ ಎಲ್ಲಾ ನಿಯಮಗಳಿಗೂ ಒಂದೊಂದು ಅಪವಾದ ಇದೆ. ಹಾಗಾಗಿ ಕೆಲವು ವಿಷಯಗಳು ಮಾತ್ರ, ಕೆಲವರು ಮಾತ್ರ ಭೂಲೋಕಕ್ಕೆ ಬರ್ತಾರೆ ಈ ರೀತಿ ಶಾಪಾದಿ ನಿಮಿತ್ತವಾಗಿ. ಉಳಿದವರೆಲ್ಲ ಹಾಗೆ ಬರೋದಿಲ್ಲ. ಅಲ್ಲಿರೋ ವೈಕುಂಠದಲ್ಲಿದ್ದವರು ಸಾಧಾರಣವಾಗಿ ಯಾರು ಭೂಲೋಕಕ್ಕೆ ಬರೋದಿಲ್ಲ, ಮತ್ತೆ ಭೂಮಿಯಲ್ಲಿ ಹುಟ್ಟೋದಿಲ್ಲ. ಇಂಥ ಶಾಪಾದಿ ನಿಮಿತ್ತದಿಂದ ಮಾತ್ರ ಕೆಲವರು ಹುಟ್ಟುತ್ತಾರೆ. ಉಳಿದವರೆಲ್ಲ ವೈಕುಂಠದಿಂದ ಕೆಳಗಿನ ಲೋಕಕ್ಕೆ ಬರ್ತಾರೆ ಅಷ್ಟೆ. ಸತ್ಯಲೋಕದಲ್ಲಿ ತುಂಬಾ ಜನ ವಾಸ ಮಾಡ್ಕೊಂಡಿರ್ತಾರೆ. ಆರಾಜಿತೋಸ್ತಿಯೈರ್ವಿಷ್ಣುರ್ನಾನಾ ಪುಣ್ಯೋಚ್ಚಯೈರ್ನರೈಃ ನಿವಸಂತಿ ತಯೇವಾತ್ರ ಕ್ಷೀಣೆ ಪುಣ್ಯೆ ಪತಂತ್ಯಧಃ. ಸಂಸಾರೇ ಪೂರ್ವ ಸಂಸ್ಕಾರಾತ್ ಶ್ರೀ ವಿಷ್ಣುಂ ಶ್ರವಣಾದಿನ ಆರಾಧ್ಯ ದೃಷ್ಟಬಿಂಬಾಸ್ತೆ ಮುಕ್ತಾಮೋದಂತಿ ಸರ್ವದಾ.
ಶ್ರೀ ಅಲ್ಲ, ಇದು ಭೂಭಾಗ ಮತ್ತು ದುರ್ಗಾಭಾಗ ಏನಿದೆ ವೈಕುಂಠದಲ್ಲಿ, ಅಲ್ಲಿ ಪೂರ್ವ ಸಂಸ್ಕಾರ ಪ್ರಭಾವದಿಂದ ಶ್ರೀ ವಿಷ್ಣುವನ್ನ ಶ್ರವಣಾದಿಗಳಿಂದ ವಿಶಿಷ್ಟ ರೀತಿಯಿಂದ ಆರಾಧನೆ ಮಾಡಿ ಬಿಂಬಾಪರೋಕ್ಷವನ್ನ ಪಡೆದು ಸಂಸಾರದಿಂದ ಮುಕ್ತರಾದಂತಹ ಜ್ಞಾನಿ ಜೀವರು ಮಾತ್ರ ವಾಸ ಮಾಡ್ತಾರೆ. ಅಲ್ಲಿ ಆನಂದವನ್ನ ಅನುಭವಿಸ್ತಾ ಇರ್ತಾರೆ ಮಹಾಪ್ರಳಯದವರೆಗೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಇಲ್ಲಿ. ಭೂಭಾಗ ಮತ್ತು ದುರ್ಗಾಭಾಗಗಳಲ್ಲಿ ಅವರು ಎಲ್ಲ ತಮ್ಮ ಸಾಧನೆಯನ್ನ ಮುಗಿಸಿ ಶ್ರವಣ ಮನನ ನಿಧಿಧ್ಯಾಸನಾದಿಗಳಿಂದ ಭಗವಂತನ ಆರಾಧನೆಯನ್ನ ಮಾಡಿ ಬಿಂಬಾಪರೋಕ್ಷವನ್ನೂ ಪಡೆದ ಮೇಲೆ, ದೃಷ್ಟಬಿಂಬಾಹ ಅಂತ ಹೇಳಿದ್ದಾರೆ, ಬಿಂಬಾಪರೋಕ್ಷವನ್ನ ಪಡೆದ ಮೇಲೇನೆ ಮುಕ್ತರಾಗಿ, ಸಂಸಾರದಿಂದ ಮುಕ್ತರಾಗಿಯೇ ಈ ವೈಕುಂಠದ ಭೂಭಾಗ ಮತ್ತು ದುರ್ಗಾಭಾಗಗಳಲ್ಲಿ ವಾಸ ಮಾಡ್ತಾರೆ. ಎಲ್ಲಿವರೆಗೆ ಅಂದ್ರೆ ಮಹಾಪ್ರಳಯ ಕಾಲದವರೆಗೆ ಲಿಂಗದೇಹ ಭಂಗಕ್ಕೋಸ್ಕರ ನಿರೀಕ್ಷೆ ಮಾಡ್ತಾ ಅವರು ತೇಜೋರೂಪವಾದಂತಹ ಸೂಕ್ಷ್ಮತಮವಾದ ದೇಹದಲ್ಲಿ ವಾಸ ಮಾಡ್ತಾರಂತೆ. ಅಂದ್ರೆ ಆಲ್ಮೋಸ್ಟ್ 90% ಅವರಿಗೆ ಮೋಕ್ಷ ಸಿಕ್ಕಾಗೆ. ಇದು ಲಿಂಗದೇಹ ಭಂಗ ಆಗಿಲ್ಲ ಅನ್ನೋದು ಒಂದೇ, ಉಳಿದದ್ದೆಲ್ಲ ಅವರಿಗೆ ಮೋಕ್ಷ ಇದ್ದಾಗೇನೆ ಇರ್ತಾರೆ. ಹಾಗೆ ಅವರು ವಾಸ ಮಾಡ್ತಾರೆ. ಸಂಸಾರೇ ಪೂರ್ವ ಸಂಸ್ಕಾರಾತ್ ಶ್ರೀ ವಿಷ್ಣುಂ ಶ್ರವಣಾದಿನ ಆರಾಧ್ಯ ದೃಷ್ಟಬಿಂಬಾಸ್ತೆ ಮುಕ್ತಾ ಮೋದಂತಿ ಸರ್ವದಾ. ಅಲ್ಲಿಗೆ 47 ಶ್ಲೋಕ ಆಯ್ತು. 39ನೇ ಅಧ್ಯಾಯದ 47 ಶ್ಲೋಕಗಳಾಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಗುರುಗಳೇ. ಹರಯೇ ನಮಃ.